ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡೇ ಗ್ಯಾಂಗ್ ಯೋಗ ಜೈಲಿನಲ್ಲಿ ಯೋಗ ದಿನಾಚರಣೆ ವೇಳೆ ಯೋಗ ಮಾಡಿದ್ದಾರೆ ದರ್ಶನ್. ಜೈಲಿನ ಬ್ಯಾರಕ್ನಲ್ಲಿ ಪ್ರತ್ಯೇಕವಾಗಿ ಯೋಗ ಮಾಡಿದ್ದಾರೆ ಡೆವಿಲ್ ಗ್ಯಾಂಗ್. ಮಹಿಳಾ ಕೈದಿಗಳ ಜೊತೆ A1 ಪವಿತ್ರ ಗೌಡ ಕೂಡ ಯೋಗ ಮಾಡಿದ್ದಾರೆ. ಡೇ ಬಾಸ್ ಯೋಗ ಮಾಡಿದ ದೃಶ್ಯ ಬಿಚ್ಚಿಟ್ಟಿದೆ ಗ್ಯಾರಂಟಿ ನ್ಯೂಸ್. ಬೆನ್ನು ನೋವಿನಿಂದ ಯೋಗ ಮಾಡಲ್ಲ ಅಂತ ನಟ ದರ್ಶನ್ ಅವರು ಹೇಳಿದ್ರು. ಕಚೇರಿಗೆ ಕರೆಸಿ ಯೋಗ ಮಾಡೋದಕ್ಕೆ DG ಅಲೋಕ್ ಕುಮಾರ್ ಅವರು ಹೇಳ್ತಾರೆ. ಬೆನ್ನು ನೋವಿದ್ರೆ ಯೋಗ ಮಾಡಿದರೆ ತುಂಬ ಒಳ್ಳೆಯದು ಮಾಡಿ ಅಂತ ಹೇಳಿ ಅಲೋಕ್ ಕುಮಾರ್ ಅವರು ದರ್ಶನ್ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಆನಂತರ ಜೈಲಿನಲ್ಲಿ ಕಾರಿಡಾರ್ನಲ್ಲಿ ಯೋಗ ಮಾಡಿದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್. ಸಾಲಾಗಿ ನಿಂತ್ಕೊಂಡಿದ್ದಾರೆ. ಸಾಮೂಹಿಕ ಯೋಗದಲ್ಲಿ ಆರೋಪಿ ಪವಿತ್ರ ಗೌಡ ಕೂಡ ಭಾಗಿಯಾಗಿರೋದು. 1 ಗಂಟೆಗಳ ಯೋಗದಲ್ಲಿ ಭಾಗಿಯಾಗಿ ಬ್ಯಾರಕ್ಗೆ ತೆರಳಿದ್ದಾರೆ ದರ್ಶನ್. ಎಸ್, ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ A1 ಪವಿತ್ರ ಗೌಡ, ಮತ್ತೊಂದು ಕಡೆ A2 ದರ್ಶನ್. ನೋಡಿ, A14 ಪ್ರದೋಷ್ ಕೂಡ ದರ್ಶನ್ ಅವರ ಮುಂದೆನೇ ಇರೋದು. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ದರ್ಶನ್ ಅವರಿದ್ದಾರೆ. ಮತ್ತೊಂದು ಕಡೆ A1 ಪವಿತ್ರ ಗೌಡ. 1 ಗಂಟೆಗಳ ಕಾಲ ನಡೆದಂಥ ಯೋಗ, ಆ ಯೋಗದಲ್ಲಿ ಭಾಗಿಯಾಗಿದ್ದರು. ಅದಾದ ನಂತರ ಬ್ಯಾರಕ್ಗೆ ಹೋಗಿದ್ದಾರೆ ದರ್ಶನ್. ಪ್ರಾಣಾಯಾಮ, ದೀರ್ಘ ದಂಡ ನಮಸ್ಕಾರ, ಶವಾಸನ ಮಾಡಿದ್ದಾರೆ ದರ್ಶನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಒಂದು ಬೆನ್ನು ನೋವಿನ ವಿಚಾರ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಬೆನ್ನು ನೋವು ಅಂತ ಹೇಳಿ ಜಾಮೀನು ಪಡೆದುಕೊಂಡಿದ್ರು. ಅದಾದ ನಂತರ ಮತ್ತೆ ಒಳಗಡೆ ಹೋಗಿದ್ದಾರೆ. ಈಗ ಬೆನ್ನು ನೋವು ಇರಲ್ವಾ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಏನು DG ಅಲೋಕ್ ಕುಮಾರ್ ಅವರ ಸಲಹೆ ಮೇರೆಗೆ ಈಗಾಗಲೇ ನಟ ದರ್ಶನ್ ಕೂಡ ಬಂದು ಏನು ಮೊದಲಿಗೆ ನಾನು ಯೋಗ ಮಾಡೋದಕ್ಕೆ ಆಗೋದಿಲ್ಲ, ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಕೂಡ ಹೇಳಿದ್ರು. ಆದ್ರೆ ಯಾವಾಗ ಅಲೋಕ್ ಕುಮಾರ್ ಅವರು ಕರೆದು ಒಂದು ಸಲಹೆನ ಕೊಡ್ತಾರೆ, ನೀವು ಬೆನ್ನು ನೋವಿದ್ರೂ ಕೂಡ ನೀವು ಯೋಗ ಮಾಡಿದ್ರೆ ಅದು ಕಮ್ಮಿ ಆಗುತ್ತೆ, ಪ್ರತಿದಿನ ಅದನ್ನ ಅಭ್ಯಾಸ ಮಾಡಿ ಅಂತ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಆ ನಂತರ ಅವರ ಒಂದು ಮಾತಿಗೂ ಕೂಡ ಒಂದು ರೆಸ್ಪೆಕ್ಟ್ ಮತ್ತೆ ಗೌರವವನ್ನು ಕೊಟ್ಟು ಕೂಡ ನಟ ದರ್ಶನ್ ಮತ್ತೆ ಅವರ ಬ್ಯಾಚ್ ಏನಿದೆ ಅವರೆಲ್ಲ ಪ್ರದೋಷ್ ಆಗಿರ್ಬೋದು ಮತ್ತೆ ಇನ್ನಿತರ ಆರೋಪಿಗಳಿರುವಂತವ್ರು ಅವರ ಜೊತೆಗೆ ಅವರ ಬ್ಯಾರಕ್ ನಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಯೋಗವನ್ನ ಮಾಡಿದ್ದಾರೆ. ಇನ್ನು ಪವಿತ್ರ ಗೌಡ ಕೂಡ ಮಹಿಳಾ ಬ್ಯಾರಕ್ ನಲ್ಲೂ ಕೂಡ ಯೋಗ ಟೀಚರ್ ಹೇಳ್ಕೊಟ್ಟ ಯೋಗವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಎಲ್ಲಾ ಫೋಟೋ ವಿಡಿಯೋಸ್ ಗಳನ್ನು ಕೂಡ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಮೊದಲಿಗೆ ನನಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆನಂತರ ಕೆಲವೊಂದು ಸಲಹೆ ಮೇರೆಗೆ ಈಗಾಗಲೇ ಅವರು ಕೂಡ ಯೋಗ ಮಾಡಿ ಈಗಾಗಲೇ ಭೋಜನವನ್ನು ಕೂಡ ಮುಗಿಸಿ ಈಗ ಅವರ ಬ್ಯಾರಕ್ ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಅಂದ್ರೆ ಅವ್ರಿಗೂ ಕೂಡ ಸಾಕಷ್ಟು ದಿನಗಳಿಂದ ನಮಗೂ ಕೂಡ ಗೊತ್ತಿರೋ ಹಾಗೆ ಅವ್ರಿಗೂ ಬೆನ್ನುವಿನ ಸಮಸ್ಯೆ ಇತ್ತು, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೂಡ ತಗೊಂಡಿದ್ರು. ಆನಂತರ ಜೈಲ್ನಲ್ಲೂ ಕೂಡ ಜೈಲ್ನಲ್ಲಿ ಇರುವಂತ ಆಸ್ಪತ್ರೆಗೂ ಕೂಡ ಹೋಗಿ ಅವಾಗ ಅಲ್ಲೂ ಕೂಡ ಡಾಕ್ಟರ್ನು ಕೂಡ ನೋಡಿ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಅನ್ನು ತಗೊಳ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಸೊ ಹೀಗಾಗಿ ಇವತ್ತು ಕೂಡ ಅವರು ಆ ಒಂದು ಮಾತನ್ನು ಕೂಡ ಮತ್ತೆ ಹೇಳಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿರುವಂತದ್ದು. ಸದ್ಯಕ್ಕೆ ಅವರ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಯೋಗ ಮಾಡಿ ಈಗಾಗಲೇ ನಾರ್ಮಲ್ ರುಟೀನ್ ಜೀವನ ಏನಿತ್ತು ಅದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು ರಾಮ್. ಮತ್ತೊಂದು ಕಡೆ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೊತೆಗೆ A1 ಪವಿತ್ರ ಗೌಡ ಅವರು ಕೂಡ ಯೋಗ ಮಾಡಿದ್ದಾರೆ ಅನ್ನೋ ಮಾಹಿತಿ, ಅವರ ಫೋಟೋ ಕೂಡ ಕಾಣಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ಹೆಂಗಿದ್ದಾರೆ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಈ ಕೆಲ ದಿನಗಳ ಹಿಂದೆ ಅಷ್ಟೇ ಸಂಧ್ಯಾ ಅಂತ ಹೇಳಿ ಒಬ್ರು ಲೇಡಿ ಒಬ್ರು ಜೈಲ್ಗೆ ಹೋಗಿ ಬಂದಿದ್ರು. ಅವರು ಕೂಡ ಕೆಲವೊಂದು ಆರೋಪವನ್ನ ಮಾಡಿದ್ರು. ಅವ್ರಿಗೆಲ್ಲರಿಗೂ ಕೂಡ VIP ಟ್ರೀಟ್ಮೆಂಟ್ ಸಿಗತ್ತೆ ಮತ್ತೆ ಕೆಲವೊಂದು ಅಲಿಗೇಷನ್ಸ್ ಅನ್ನು ಕೂಡ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ನೋಡ್ತಾ ಹೋದ್ರೆ ಅವರು ಕೂಡ ಸಾಮಾನ್ಯ ಕೈದಿ ಅಂತೆ ಕೂಡ ಈಗಾಗಲೇ ಅಲ್ಲಿರುವಂತ ಪವಿತ್ರ ಗೌಡ ಏನಿದ್ದಾರೆ ಅವರು ಕೂಡ ಅಲ್ಲಿ ಯೋಗಾಭ್ಯಾಸವನ್ನ ಎಲ್ಲರ ಜೊತೆ ಕೂಡ ಗೂಡಿ ಮಾಡಿರುವಂತದ್ದು. ಸೊ ಹಾಗಾಗಿ ಅವರು ಕೂಡ ನಾರ್ಮಲ್ ಆಗಿ ಕೂಡ ಎಲ್ಲಾ ಕೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೋ ಅದೇ ರೀತಿಯಾಗಿ ಕೂಡ ಅವರನ್ನು ಕೂಡ ಇಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೂ ಕೂಡ ಆ ಫೋಟೋದಲ್ಲೂ ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಸಂಧ್ಯಾ ಕೆಲವೊಂದು ಅಲಿಗೇಷನ್ ಅನ್ನು ಕೂಡ ಮಾಡಿದ್ರು, VIP ಟ್ರೀಟ್ಮೆಂಟ್ ಅಂತಾನು ಮಾಡಿದ್ರು. ಅದ್ರ ಅಪಾರ್ಟ್ ಫ್ರಮ್ ದಟ್ ಅಲ್ಲಿ ಜೈಲ್ನಲ್ಲಿ ಆಗ್ತಿದ್ದಂತ ಕೆಲವೊಂದು ಅಕ್ರಮದ ಬಗ್ಗೆ ಕೂಡ ಅವರು ಹೇಳಿದ್ರು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಅವ್ರ ಮೇಲೆ ಕೇಸ್ ಕೂಡ ಆಗಿತ್ತು. ಆದ್ರೆ ಈಗ ಪವಿತ್ರ ಗೌಡ ಅವರ ಫೋಟೋ ಬಂದ್ಮೇಲೂ ಕೂಡ ಇಲ್ಲಿ ನಾರ್ಮಲ್ ಆಗಿ ಅವರು ಕೂಡ ಎಲ್ಲರ ಜೊತೆ ಯೋಗ ಮಾಡೋದು ಕೂಡ ಈಗಾಗಲೇ ಕಾಣಸಿಕ್ತಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ VIP ಟ್ರೀಟ್ಮೆಂಟ್ ಇಲ್ಲ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಈ ಒಂದು ಫೋಟೋ ಇಂದ ಸದ್ಯ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.